ಬಾಡಿ ಶೇಪ್ ವಿಯರ್ ಆರ್ಡರ್ ಮಾಡಿದ್ದೆ. ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅದನ್ನ ಚೆಕ್ ಮಾಡೋದಿದೆ ನಮಗೂ ಕೂಡ. ಇದೇ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದು. ಸೊ ಹಿಂಗಾಗಿ ಈ ಥರ ಸ್ಕಿನ್ ಫಿಟ್ ಒಂದು ಟಾಪ್ನೇ ನಾನು ಹಾಕೊಂಡಿದ್ದೀನಿ. ಚೆಕ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. 300 ರೂಪೀಸ್ ಕಾಸ್ಟ್ ಆಗಿತ್ತು. ಈ ಥರ ಇದೆ, ಎಷ್ಟು ಚಿಕ್ಕದಾಗಿದೆ. ಇಲ್ಲೆಲ್ಲ ಗೊತ್ತೇ ಆಗುತ್ತೆ ಆಲ್ಮೋಸ್ಟ್ ಇದು ಟಮ್ಮಿಯನ್ನೆಲ್ಲ ಹೈಡ್ ಮಾಡ್ಬೋದು ಅಂತ ಅನಿಸುತ್ತೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಎಲ್ಲೂ ಡ್ಯಾಮೇಜ್ ಆಗಿರ್ಬೋದು ಆ ಥರ ಏನು ಬಂದಿಲ್ಲ. ಆ್ಯಂಡ್ ಸ್ಕಿನ್ ಬ್ರೀತೇಬಲ್ ಇದೆ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ನನಗೋಸ್ಕರ ಅಂತ ತುಂಬ ದಿನದಿಂದ ಆರ್ಡರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಇವಾಗ ಆಲ್ರೆಡಿ ಮಾಡಿಕೊಂಡೆ. ಏನಪ್ಪ ಅಂತಂದರೆ ಕೆಲವೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದರೆ ವೆಯ್ಟ್ ಲಾಸ್ ಜರ್ನಿಲಿ ನಾವು ಇರ್ತೀವಿ. ಬಟ್ ಸ್ಟಿಲ್ ಕೆಲವೊಮ್ಮೆ ಏನಾದರೂ ಫಂಕ್ಷನ್ಸು ಅಥವಾ ಏನೋ ಒಂದು ಫೋಟೋಶೂಟು ಇದೆಲ್ಲ ಮಾಡ್ಕೋಬೇಕು ಅನ್ನಿಸ್ತಿರುತ್ತೆ. ಬಟ್ ಅವಾಗ ಕ್ಲೋತ್ಸ್ಗಳು ಅಷ್ಟೊಂದು ಫಿಟ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ. ಹೀಗಾಗಿ ಯಾವಾಗಾದರೂ ಒಮ್ಮೆ ಗೋಸ್ಕರ ಅಷ್ಟೇ ಇದನ್ನು ನಾನು ತೊಗೊಂಡಿದ್ದು. ಯಾಕಂದರೆ ಪ್ರತಿದಿನ ಅಥವಾ ಪ್ರತಿ ಸಲ ಯೂಸ್ ಮಾಡ್ತಾ ಹೋದರೆ ನಾವು ಲೇಸಿ ಆಗಿಬಿಡ್ತೀವಿ. ಅಂದರೆ ವೆಯ್ಟ್ ಲಾಸ್ ಕಡೆ ನಾವು ಫೋಕಸ್ಸೇ ಮಾಡಲ್ಲ. ಹೀಗಾಗಿ ಯಾವಾಗಲಾದರೂ ಬಿದ್ದೋಯ್ತು ಯಾವಾಗಲಾದರೂ ಯೂಸ್ ಮಾಡೋಕ್ಕೆ ಇದೊಂಥರ ಒಳ್ಳೆಯದೇ ಅಂತ ಹೇಳ್ಬೋದು. ಸೊ ಇವಾಗ ನೋಡ್ಬೋದು ನೀವು, ನಾನು ಇವಾಗ ಹಾಕೊಂಡಿರೋದು ಒಂದು ಮಟೀರಿಯಲಲ್ಲಿ ಈ ಥರ ಒಂದು ಸ್ವಲ್ಪ ಟಮ್ಮಿ ಆಗಿರ್ಬೋದು, ಸ್ವಲ್ಪ ಸೈಡ್ ಆ್ಯಂಗಲ್ಸ್ ಆಗಿರ್ಬೋದು, ಸ್ವಲ್ಪ ಕಾಣಿಸುತ್ತೆ. ತುಂಬಾ ಅನ್ಕಂಫರ್ಟೇಬಲ್ ಆಗಿರುತ್ತೆ. ಹೀಗಾಗಿ ಈ ಟಾಪು ಇನ್ನೂವರೆಗೂ ನಾನು ಒಂದು ಸಾರಿ ಕೂಡ ಹೊರಗಡೆ ಹಾಕೊಂಡೇ ಹೋಗಿಲ್ಲ. ತಗೊಂಡೇ 1.5 ಇಯರ್ಸ್ ಏನೋ ಆಯಿತು. ಸೊ ನೋಡೋಣ, ಇದನ್ನ ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ಲೈಕ್ ತೋರಿಸ್ತೀನಿ. ಆ್ಯಂಡ್ ನನಗೂ ಅರ್ಥ ಆಗುತ್ತೆ ಲೈಕ್ ನಿಜವಾಗ್ಲೂ ಇದು ಅರ್ಥ ತಗೊಳ್ಳೋದು ಅಂತ. ಸೊ ಇವಾಗ ನಾನು ಈ ಒಂದು ಬಾಡಿ ಶೇಪರ್ನ ವಿಯರ್ ಮಾಡಿದ್ದೀನಿ. ಇದು ತುಂಬಾ ಒಂದು ಸ್ಕಿನ್ ಫಿಟ್ ಟಾಪ್ ಇದೆ. ಹೀಗಾಗಿ ಇದು ಏನಂದರೆ ತುಂಬಾ ಬಾಡಿದು ಏನು ಬೊಜ್ಜ್ ಆಗಿರ್ಬೋದು, ಏನೊಂದು ಫಿಗರ್ ಇರುತ್ತಲ್ವ ಬಾಡಿದು ಸ್ಟ್ರಕ್ಚರು, ಅದೆಲ್ಲ ಎಕ್ಸಾಕ್ಟ್ಲಿ ಕಾಣುತ್ತೆ. ಆ ಥರ ಟಾಪ್ ಇದೆ. 50% ನನಗಂತೂ ಓಕೆ ಅನಿಸಿತ್ತು. ಮೊದಲೆಲ್ಲ ಹೆಂಗಂದರೆ ಸ್ವಲ್ಪ ಲೂಸು ಅಥವಾ ಸೈಡ್ ಆ್ಯಂಗಲ್ಸ್ ಎಲ್ಲ ತುಂಬ ಒಂಥರ ಕಾಣಿಸ್ತಾ ಇತ್ತು. ಬಟ್ ಇದು ಹಾಕೊಂಡ್ಮೇಲೆ ಒಂಥರ ಕಂಫರ್ಟೇಬಲ್ ಫೀಲ್ ಇದೆ. ಬ್ರೀತಿಂಗ್ ಆಗುತ್ತೆ ಸ್ಕಿನ್ನು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಕೂರೋಕೆ ಹೇಳೋಕ್ಕಾಗಿರ್ಬೋದು ಅಷ್ಟೊಂದೇನು ಲೈಕ್ ಏನೋ ಒಂದು ವಿಯರ್ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಟ್ನೆಸ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗಿದೆ. ಇನ್ನು ಈ ಡ್ರೆಸ್ನ ಬಿಟ್ಟು ಬೇರೆ ಡ್ರೆಸ್ ಮೇಲೆ ಹಾಕಿದಾಗ ಮೇ ಬಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನಾನು ಕೂತು ಎದ್ದು ಓಡಾಡಿ ಎಲ್ಲ ಥರ ಟ್ರೈ ಮಾಡಿದೆ. ಆ ಥರ ನನಗೇನು ಅನ್ಕಂಫರ್ಟೇಬಲ್ ಅನಿಸಿಲ್ಲ. ಬೇರೆ ಡ್ರೆಸ್ಗಳ ಜೊತೆನೂ ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ನಿಮಗೂ ಇಷ್ಟ ಆದರೆ ಆರ್ಡರ್ ಮಾಡಿ. ಹೆಂಗೆ ಫಿಶಿಂಗ್ ಮಾಡೋದು? ಫಿಶ್ ತಗೊಂಡೋಗೋದು, ಏನು ಬೋಟಲ್ಲಿ ಹೋಗೋದು ನೀರಿಗೆ. ಆಮೇಲೆ ಫಿಶ್ ರಾಡ್ ನೆಟ್ ಅನ್ನ ತಗೊಂಡು ನೀನು ನೀಟಾಗಿ ಕೂತೇಳೆ ಹಿಂಗೆ ಆಡ್ರೆ ಹೆಂಗೆ? ಆಮೇಲೆ ಫಿಶ್ ರಾಡ್ನ ಆ ಫಿಶ್ ರಾಡ್ಗೆ ವರ್ಮ್ ಹಾಕಿ ಒಂದು ಹಿಂಗೆ ಒಗಿಬೇಕು. ಆಮೇಲೆ ನಾ ಹಿಂಗೆ ನೆಟ್ ಹಿಡ್ಕೋಬೇಕು ಬೋಟ್ ಹೊರಗಡೆ. ಆಮೇಲೆ ಫಿಶಿಂಗ್ ರಾಡ್ನ ಹೊರಗಡೆ ಒಗಿಬೇಕು ನಾವು ಹಿಡ್ಕೊಂಡು. ಆಮೇಲೆ ಫಿಶು ಕಚ್ಕೊಂಡು ತಿನ್ಬೇಕಾದ್ರೆ ಹಿಂಗೆ ಅದು ಆಮೇಲೆ ನೆಟ್ಟೊಳಗೆ ಬರುತ್ತೆ ಅದು. ಆಮೇಲೆ ಸಾಯಿಸಿ ತಿನ್ನೋದು. ನಾವು ಹಂಗೆ ಮಾಡೋದನ್ನ. ಮೀನ್ ಫಿಶ್ ತಿಂತೀಯಾ? ಮತ್ತು ಪಾಪ ಫಿಶ್ನ ಸಾಯಿಸಿ ತಿನ್ಬೇಕು ಅಂತಿದೀಯಾ? ಅನ್ನ ಫಿಶಿನ ಮೊದಲನ್ನ ಹಿಡಿಬೇಕು. ಆಮೇಲೆ ಸ್ವಲ್ಪ ಒಂದು ಫೋಟೋ ತಕ್ಕೊಂಡು ವಾಪಸ್ ನೀರೊಳಗೆ ಬಿಡ್ಬೇಕು. ಗುಡ್ ಬಾಯ್. ನನಗೂ ಒಂದ್ಸತಿ ಫಿಶಿಂಗ್ ಮಾಡೋದೈತಿ. ಯಾವಾಗ ಹೋಗೋಣ? ಇವತ್ತು. ಎಲ್ಲಿ ಹೋಗೋದು ಬಟ್ ಫಿಶಿಂಗ್ ಮಾಡಕ್ಕೆ? ನೀರೊಳಗ ಫಿಶ್ ಇರ್ತಾವನ. ಓ ನೀರಲ್ಲೇ ಫಿಶ್ ಇರುತ್ತಾ? ನೀರಿನಂದ್ರೆ ಹೆಂಗ್ ಬದುಕೋತಾವು? ಕರೆಕ್ಟಾಗು ಆಕಲ್ ಮನುಷ್ಯ ತರ ಕಾಣಿರ್ತಾವು ಇರಲ್ವಾ? ಇರೋಣ ನೀರೊಳಗಷ್ಟ ಓಡಾಡ್ತಿರ್ತಾವು. ಹೆಂಗೆ ಓಡಾಡ್ತಾವು ನೀರಲ್ಲಿ ಕಾಲಿಲ್ಲ ಅಂದರೆ? ಹಿಂಗೆ ಸಾಕು ಬಾ.